ಒಬ್ಬ ಹಿರಿಯ ರೈತನಿದ್ದ. ಆತನಿಗೆ ತೋಟಗಾರಿಕೆಯಲ್ಲಿ ಅಪಾರ ಜ್ಞಾನವಿತ್ತು. ಒಂದು ದಿನ ಯುವಕನೊಬ್ಬ ಆತನ ಬಳಿಗೆ ಬಂದು, ದೊಡ್ಡವರೇ, ನಾನು ಜೀವನದಲ್ಲಿ ಯಶಸ್ಸು ಪಡೆಯಲು ಏನು ಮಾಡಬೇಕು? ನನಗೆ ಶೀಘ್ರವಾಗಿ ಫಲಿತಾಂಶ ಬೇಕು ಎಂದು ಕೇಳಿದ. ರೈತ ಮಂದಹಾಸ ಬೀರುತ್ತಾ, ನನ್ನೊಂದಿಗ ಬಾ ಎಂದು ಹೇಳಿ ಅವನನ್ನು ತನ್ನ ತೋಟಕ್ಕೆ ಕರೆದೊಯ್ದ. ಅಲ್ಲಿ ರೈತ 2 ಸಸಿಗಳನ್ನು ತಂದ. ಒಂದು ಸಣ್ಣ ತೆಳ್ಳಗಿನ ಸಸಿ, ಇನ್ನೊಂದು ಸ್ವಲ್ಪ ದೊಡ್ಡದಾದ ಗಟ್ಟಿಯಾದ ಸಸಿ. ಈ ಸಣ್ಣ ಸಸಿ ಬೇಗ ಬೆಳೆದು ಫಲ ನೀಡುತ್ತದೆ ಎಂದು ರೈತ ಹೇಳಿದ. ಆದರೆ ಇದಕ್ಕೆ ನಿರಂತರ ಕಾಳಜಿ ಬೇಕು. ಕಡಿಮೆ ನೀರು ಬಿದ್ದರೆ ಒಣಗಿ ಹೋಗುತ್ತದೆ, ಹೆಚ್ಚು ನೀರು ಬಿದ್ದರೆ ಕೊಳೆತು ಹೋಗುತ್ತದೆ. ಪ್ರತಿಯೊಂದು ಕೀಟದಿಂದಲೂ ಇದನ್ನು ರಕ್ಷಿಸಬೇಕು. ನಂತರ ಅವನು ದೊಡ್ಡ ಸಸಿಯತ್ತ ತಿರುಗಿ, ಈ ಸಸಿ ನಿಧಾನವಾಗಿ ಬೆಳೆಯುತ್ತದೆ, ಆದರೆ ಇದು ಬಲವಾದ ಬೇರುಗಳನ್ನು ಹೊಂದಿದೆ. ಇದಕ್ಕೆ ಹೆಚ್ಚು ಆರೈಕೆ ಬೇಕಾಗಿಲ್ಲ. ಇದು ಮಳೆ, ಗಾಳಿ, ಬಿಸಿಲು ಎಲ್ಲವನ್ನೂ ತಡೆದು ನಿಲ್ಲಿಸುತ್ತದೆ. ಇದರ ಫಲ ಸಿಗಲು ಸಮಯ ತೆಗೆದುಕೊಳ್ಳುತ್ತದೆ, ಆದರೆ ಒಮ್ಮೆ ಅದು ಫಲ ನೀಡಲು ಪ್ರಾರಂಭಿಸಿದರೆ ಅದು ದೀರ್ಘಕಾಲದವರೆಗೆ ಇರುತ್ತದೆ. ರೈತ ಯುವಕನನ್ನು ನೋಡಿ, ಜೀವನದಲ್ಲೂ ಹೀಗೆಯೇ, ಕೆಲವೊಮ್ಮೆ ನಾವು ತಕ್ಷಣದ ಯಶಸ್ಸನ್ನು ಬಯಸುತ್ತೇವೆ, ಆದರೆ ಅದು ಸುಲಭವಾಗಿ ಸಿಗಬಹುದು. ಆದರೆ ಅದಕ್ಕೆ ನಿರಂತರ ಕಾಳಜಿ ಮತ್ತು ಸಂರಕ್ಷಣೆ ಬೇಕಾಗಬಹುದು. ಆದರೆ ನಾವು ತಾಳ್ಮೆಯಿಂದ ಗಟ್ಟಿಯಾದ ಅಡಿಪಾಯವನ್ನು ನಿರ್ಮಿಸಿ ಮುಂದುವರೆದರೆ ನಮ್ಮ ಯಶಸ್ಸು ಶಾಶ್ವತವಾಗಿರುತ್ತದೆ. ತಾಳ್ಮೆ ಮತ್ತು ಕಠಿಣ ಪರಿಶ್ರಮದಿಂದ ನಿರ್ಮಿಸಿದ ಅಡಿಪಾಯವು ಜೀವನದಲ್ಲಿ ನಿಜವಾದ ಮತ್ತು ಶಾಶ್ವತ ಯಶಸ್ಸನ್ನು ತಂದುಕೊಡುತ್ತದೆ. ಶೀಘ್ರ ಫಲಿತಾಂಶಗಳಿಗಿಂತ ಗುಣಮಟ್ಟ ಮತ್ತು ಸ್ಥಿರತೆಗೆ ಆದ್ಯತೆ ನೀಡುವುದು ಮುಖ್ಯ.